ಜಾತಿಗೆ ಒಳ ಮೀಸಲಾತಿ 30 ವರ್ಷದ ಹೋರಾಟಕ್ಕೆ ಇಂದು ಫಲ. ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿ ತಾಲೂಕು ಅಧ್ಯಕ್ಷ ಎಪಿ ಚಂದ್ರಯ್ಯ. ಹಾಸನ ಜಿಲ್ಲೆ ಅರಸೀಕೆರೆ ನಗರದ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿಗೆ ನಿನ್ನೆ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ನೀಡಿದ್ದರಿಂದ ಇಂದು ಡಾಕ್ಟರ್ ಬಿಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪಟಾಕಿ ಸಿಡಿಸಿ ಸಿಹಿ ಹಂಚಿಕೆ ಮಾಡುವ ಮೂಲಕ ವಿಜಯೋತ್ಸವವನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ನಿವೃತ್ತಿ ಶಿಕ್ಷಕರಾದ ಹನುಮಂತಪ್ಪ ಅವರು ಮಾತನಾಡಿ, ಪರಿಶಿಷ್ಟ ಜಾತಿಗಳಲ್ಲಿನ ಒಳ ಮೀಸಲಾತಿಯನ್ನ ಸರ್ವೋಚ್ಚ ನ್ಯಾಯಾಲಯವು ಐತಿಹಾಸಿಕ ತೀರ್ಪು ನೀಡಿರುವುದಕ್ಕೆ ಸ್ವಾಗತಿಸುತ್ತೇವೆ. ಈ ಕುರಿತು ವಿಜಯೋತ್ಸವ ನಡೆಸುವ ಬಗ್ಗೆ ನಗರದ ಪ್ರವಾಸಿ ಮಂದಿರದಲ್ಲಿ ಎಲ್ಲ ಮುಖಂಡರನ್ನ ಸೇರಿಕೊಂಡು ಸಭೆ ಕರೆಯಲಾಗಿದೆ ಎಂದು ತಿಳಿಸಿದರು. ಮೀಸಲಾತಿ ಹೋರಾಟ ಸಮಿತಿ ತಾಲೂಕು ಅಧ್ಯಕ್ಷ ಎಪಿ ಚಂದ್ರಯ್ಯ ಮಾತನಾಡಿ, ಪರಿಶಿಷ್ಟ ಜಾತಿಗಳಲ್ಲಿನ ಮೀಸಲಾತಿ ಹಂಚಿಕೆಯಲ್ಲಿ ಅಸಮಾನತೆಯ ದೃಷ್ಟಿಯಿಂದ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಒದಗಿಸಿಕೊಡಬೇಕೆಂಬ ದೃಷ್ಟಿಯಲ್ಲಿ ಕಳೆದ 3 ದಶಕಗಳಿಂದ ಮಾದಿಗ ದಂಡೋರವು ಸಾಮಾಜಿಕ ನ್ಯಾಯ ಹೋರಾಟಕ್ಕಾಗಿ ರಾಷ್ಟ್ರೀಯ ನಾಯಕರ ಅವರ ನೇತೃತ್ವದಲ್ಲಿ ರಾಷ್ಟ್ರಾದ್ಯಂತ ಚಳುವಳಿಗಳು ನಡೆದು ಅಂತಿಮವಾಗಿ ಸರ್ವೋಚ್ಚ ನ್ಯಾಯಾಲಯ 7 ಸದಸ್ಯರ ಸಂವಿಧಾನಿಕ ಪೀಠವು 6.1 ಅನುಪಾತದಲ್ಲಿ ಒಳ ಮೀಸಲಾತಿ ನೀಡುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆ ಎಂದು ಹಲವಾರು ಮಾನದಂಡಗಳೊಂದಿಗೆ ನೀಡಿರುವ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿ ಎನ್ ಚಂದ್ರಚೂಡ ಅವರ ಸಂವಿಧಾನಿಕ ಪೀಠಕ್ಕೆ ಮತ್ತು ವಾದ ಮಂಡನೆ ಮಾಡಿದ ನ್ಯಾಯವಾದಿ ಶ್ರದ್ಧಾದೇಶ್ ಮುಖ್ ಅವರಿಗೆ ಅಭಿನಂದಿಸಿ ತೀರ್ಪನ್ನು ಸ್ವಾಗತಿಸುತ್ತೇವೆ ಎಂದರು. ದಲಿತ ಸಂಘರ್ಷ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಸಂಕೊಂಡಹಳ್ಳಿ ಮಾತನಾಡಿ, ಈ ತೀರ್ಪನ್ನು ಸ್ವಾಗತಿಸಿರುವ ಮುಖ್ಯಮಂತ್ರಿ ಹರ್ಷೋದ್ಗಾರ ವ್ಯಕ್ತಪಡಿಸಿದ ಮೊಟ್ಟಮೊದಲ ಬಾರಿಗೆ ನಮ್ಮ ರಾಜ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ತೀರ್ಪನ್ನು ಸ್ವಾಗತಿಸಿ ನಮ್ಮ ರಾಜ್ಯದಲ್ಲೂ ಕೂಡಲೇ ಒಳ ಮೀಸಲಾತಿ ಜಾರಿಗೆ ತಂದು ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡಬೇಕು ಎಂದು ಈ ಮೂಲಕ ಆಗ್ರಹಿಸುತ್ತೇವೆ ಎಂದರು. ಸಮುದಾಯದ ಮಾದಿಗ ಮತ್ತು ಸಮೇತ 42 ಜಾತಿಯ ಮಾದಿಗ ಬಂಧುಗಳೇ, ಇವತ್ತಿನ ದಿನ ಜನವರಿ 1, 2024 ನಮ್ಮೆಲ್ಲರೂ ಕೂಡ ಒಂದು ಸುದಿನ. ಯಾಕೆಂದರೆ ಸುಪ್ರೀಂ ಕೋರ್ಟ್ 30 ವರ್ಷಗಳ ನಮ್ಮ ಸಹೋದರರ ಅನೇಕ ಕಾರ್ಯಕರ್ತರ ಹೋರಾಟದ ಫಲವಾಗಿ ಇವತ್ತು ನಾವು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಹೊರಡಿಸಿದೆ. ಅದು ಒಳ ಮೀಸಲಾತಿ ಆದೇಶ ಅಂತ. ಈ ಸಮಾಜದಲ್ಲಿ ದಮನಿತ, ಶೋಷಿತ, ದೌರ್ಜನ್ಯಕ್ಕೊಳಗಾದಂಥ ಜನಗಳಿಗೆ ಸಮಾಜಮುಖಿಯಾಗಿ ಒಂದು ಸ್ಥಾನಮಾನ ಕಲ್ಪಿಸಬೇಕು ಅಂತ ಹೇಳಿ ಒಂದು ಆದೇಶ ಸುಪ್ರೀಂ ಕೋರ್ಟ್ ಆಗಿ ನಮ್ಮೆಲ್ಲರಿಗೂ ಸಂತೋಷಿತ ಇದೆ. ಇದರಲ್ಲಿ ಒಂದು ಬಹುಮುಖ್ಯವಾಗಿ ನಮ್ಮ ಸಮುದಾಯದ ಗುರುಗಳಾದ ಮಾರ್ಕಂಡೇಯ ಮುನಿ ಸ್ವಾಮೀಜಿ ಕೂಡ ಧರಮ್ ಸಿಂಗ್ ಮುಖ್ಯಮಂತ್ರಿ ಆದ ಕಾಲದಲ್ಲಿ ಕಾಲ್ನಡಿಗೆ ಜಾಥವನ್ನು ಮಾಡಿದ್ದಾರೆ. ಅದೇ ರೀತಿ ಹುಬ್ಳಿ ಚಲೋ ಸಮಾವೇಶದಲ್ಲಿ ನಮ್ಮ ಅನೇಕ ಸಹೋದರರು ತಮ್ಮ ಜೀವವನ್ನು ಕಳ್ಕೊಂಡು ಇದಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಈ ಹೋರಾಟಕ್ಕೆ ಸಕ್ರಿಯವಾಗಿ ಪರೋಕ್ಷವಾಗಿ ಭಾಗವಹಿಸಿದಂಥ ಎಲ್ಲ ನನ್ನ ಸಮುದಾಯದ ಅಣ್ಣ ತಮ್ಮಂದಿರಿಗೆ, ಸಹೋದರರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಕರ್ನಾಟಕ ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿ ಮತ್ತು ದಲಿತ ಸಂಘರ್ಷ ಸಮಿತಿಗಳು ಕರ್ನಾಟಕ ರಾಜ್ಯದಲ್ಲಿ ಪರಿಷ್ಠ ಜಾತಿಗಳಲ್ಲಿ ಒಳ ಮೀಸಲಾತಿ ಕೊಡಬೇಕು ಅಂತ ಹೇಳ್ಬಿಟ್ಟು 30 ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಬಂದು 30 ವರ್ಷಗಳ ಹಿಂದೆ ಎಸ್.ಎಂ. ಕೃಷ್ಣ ಸರ್ಕಾರದಲ್ಲಿದ್ದಂಥ ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ನಾವು ಅವರಿಗೂ ಮನವಿ ಕೊಟ್ಟು ಪರಿಷ್ಠ ಜಾತಿಗಳಲ್ಲಿ ಒಳ ಮೀಸಲಾತಿ ಕೊಡಿ ಅಂತ ಹೇಳ್ಬಿಟ್ಟು ಎಂ. ಶಂಕರಪ್ಪ, ಮಾಪಣ್ಣ ಆದೂರು ಮತ್ತು ಸಿ.ಕೆ. ಜಯರಾಮ ಇವರೆಲ್ಲರ ನೇತೃತ್ವದಲ್ಲಿ ಅನುವಿನ ಕೊಟ್ಟು ಎಸ್.ಎಂ. ಕೃಷ್ಣ ಒಂದು ಸಮಿತಿನ ರಚನೆ ಮಾಡಿದರು. ಎನ್.ವೈ. ಹನುಮಂತಪ್ಪ ಅಂತ. ಎನ್.ವೈ. ಹನುಮಂತಪ್ಪನ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಕನಸಿತ್ತು, ಆ ಕನಸು ಇವತ್ತು ಬಡವರ ಮತ್ತು ದೀನ ದಲಿತರ ಅಶಕ್ತ ಸಮಾಜಗಳು ಏನಿದೆ ಅವೆಲ್ಲರೂ ಕೂಡ ಇವತ್ತು ಶಕ್ತಿ ತುಂಬುವಂಥ ಕೆಲಸವನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ, ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯ ಇವತ್ತು ಐತಿಹಾಸಿಕವಾದಂಥ ತೀರ್ಪನ್ನು ಇವತ್ತು ನೀಡಿದೆ. ಏನು ಅಂತ ಹೇಳಿದ್ರೆ, ಸುಮಾರು 27 ವರ್ಷಗಳಿಂದ ಒಳ ಮೀಸಲಾತಿ ಹೋರಾಟ ಅಂತಕ್ಕಂಥ ಒಂದು ಸಂಘಟನೆಯನ್ನು ಮಾದಿಗ ದಂಡೋರ ಸಮಿತಿಯಿಂದ ಪ್ರಾರಂಭವಾಗಿದ್ದಂಥ ಹೋರಾಟ ಬರ್ತಾ ಹಂತವಾಗಿ ಚಲವಾದಿ ಮಹಾಸಭಾ, ಮಾದಿಗ ದಂಡೋರ, ಇನ್ನಿತರ ಉಪಪಂಗಡದ ಜಾತಿಗಳು ಇದಕ್ಕೆ ಕೈ ಜೋಡಿಸಿ 27 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಂಥ ಹೋರಾಟಕ್ಕೆ ಇವತ್ತು ಸಾಂವಿಧಾನಿಕ ಹುದ್ದೆವಾದಂಥ ಮಾನ್ಯ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯ ಇವತ್ತು ಐತಿಹಾಸಿಕವಾದಂಥ ತೀರ್ಪನ್ನು ನೀಡಿದೆ. ಅದೇನಂತ ಹೇಳಿದ್ರೆ, ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಹಂಚಿದ್ರೆ ಯಾವ ತಪ್ಪೇನಿಲ್ಲ, ಯಾವ ಬಲಾಢ್ಯ ಸಮುದಾಯಗಳು ಈ ಮೀಸಲಾತಿಯನ್ನು ಕಬಳಿಸ್ತಾ ಇದ್ದಾವೆ